ನಮಸ್ಕಾರ, ನಾನು ಸಂಗೀತ. FB ಅಮೂಲ್ ಲೈವ್ ಕುಕ್ಕಿಂಗಲ್ಲಿ ಇವತ್ತು ನಾನು ಚೀಸ್ ಸೇವ್ ಪುರಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಬೇಕು ನೋಡೋಣ ಬನ್ನಿ. ಅಮೂಲ್ ಆಟ, ಸೇವು, ಅಮೂಲ್ ಚೀಸ್, ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟು, ಅಮೂಲ್ ತುಪ್ಪ, ಚಾಟ್ ಮಸಾಲ, ಓಂ ಕಾಳು ಮತ್ತು ಉಪ್ಪು. ಈಗ ಟಿಕ್ಕಿ ಪುಡಿಗೆ ನಾವು ಫಸ್ಟು ಪೂರಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಅಮೂಲ್ ಗೋಧಿ ಹಿಟ್ಟು ತಗೊತಾ ಇದ್ದೀನಿ. ಸ್ವಲ್ಪ ರುಚಿಗಷ್ಟು ಉಪ್ಪು, ಸ್ವಲ್ಪ ಓಂ ಕಾಳು, ಆಮೇಲೆ ಇದು ಅಮೂಲ್ ತುಪ್ಪ 1 ಸ್ಪೂನಷ್ಟು ಹಾಕಬೇಕು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಫಸ್ಟು ಇಷ್ಟು ತುಪ್ಪ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಹಿಟ್ಟಿಗೆಲ್ಲ ಮಿಕ್ಸ್ ಆಗಲಿ. ಈಗ ಇದಾಗಿದೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಪೂರಿ ಅದಕ್ಕೆ, ಚಪಾತಿ ಅದಕ್ಕೆ ಬೇಡ, ಸ್ವಲ್ಪ ಪೂರಿ ಅದಕ್ಕಿರಲಿ. ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. सिमरन हाय, पुष्पलता आंटी हाय, संगीता गुड इवनिंग. हाय आंटी, हाय सिमरन. रेखा कटारिया, कविता पारेख हाय. हाय. ಈಗ ಇದು ಮಿಕ್ಸ್ ಆಗಿದೆ. ಇದನ್ನ ಒಂದು 2 ಮಿನಿಟ್ಸ್ ಇಡೋಣ. ಅಷ್ಟೊತ್ತಿಗೆ ಇದು ಡೀಪ್ ಫ್ರೈ ಮಾಡಬೇಕು. ಅದಕ್ಕೆ ಎಣ್ಣೆ ಬಿಸಿಗೆ ಇಟ್ಬಿಡೋಣ. ನಾನು ಫುಲ್ಲಲ್ಲೇ ಇಡ್ತಾ ಇದ್ದೀನಿ. ಅದು ನಾವು ಲಟ್ಟಿಸಿ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಎಣ್ಣೆ ಬಿಸಿ ಆಗಿರುತ್ತೆ. ಇದು ಜಾಸ್ತಿ ತೆಳ್ಳಗೆ ಲಟ್ಟಿಸಬಾರ್ದು, ಮತ್ತೆ ಜಾಸ್ತಿ ದಪ್ಪನೂ ಬೇಡ. ಪೂರಿನ ಬೇಕಂದರೆ ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಆದರೆ ನಾನು ಮನೇಲಿ ಮಾಡ್ತಾಯಿದ್ದೀವಿ, ಹೆಲ್ತ್ಗೆ ಒಳ್ಳೆಯದು ಗೋಧಿ ಹಿಟ್ಟು, ಆದ್ದರಿಂದ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಲಲಿತಾ ಬೋರಾ, ಮೀನಾ ಜೈನ್ ಹಾಯ್. ಹಾಯ್. ಈಗ ಈ ಥರ ಲಟ್ಟಿಸ್ಬಿಟ್ಟು ಇದಕ್ಕೆ ಒಂದು ಫೋಕ್ ತಗೊಂಡು ಸುಮ್ಮನೆ ಹೀಗೆ ಹೋಲ್ಸ್ ಮಾಡಬೇಕು. ಯಾಕಂದರೆ ಇದು ಪೂರಿ ಥರ ಉಬ್ಬಬಾರ್ದು ಅಂತ. ನಮಗೆ ಬೇಕಾಗಿರೋದು ಇದು ಟಿಕ್ಕಿ ಪುರಿ ಥರ ಟಿಕ್ಕಿ. ಅದಕ್ಕೆ
ಈಗ ಒಂದು ಬಟ್ಲು ಅಥವಾ ಮುಚ್ಚಳ ಏನಾದರೂ ತಗೊಂಡು ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ನೋಡಿ ಇದು ಎಷ್ಟು ಚೆನ್ನಾಗಿ ರೌಂಡಾಗಿ ಕಟ್ಟಾಗಿದೆ. ಈಗ ಅಯ್ಯೋ ಬಟ್ಲಿಲ್ಲ, ಆ ಸೈಜು ಚಿಕ್ಕದು, ಏನು ಮಾಡೋದು ಅಂದರೆ ಅದು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಚಿಕ್ಕದಾಗಿ ಉಂಡೆ ಮಾಡಬೇಕು, ತುಂಬ ಚಿಕ್ಕದಾಗಿ ಉಂಡೆ ಮಾಡಿ ಲಟ್ಟಿಸ್ಬೇಕು. ನೋಡಿ ಈ ಥರ ಪುಟಾಣಿಯಾಗಿ ಉಂಡೆ ಮಾಡಬೇಕು. ಸುಮ್ಮನೆ ಹಿಟ್ಟಲ್ಲಿ ಒಂದು ಸ್ವಲ್ಪ ಹಿಂಗೆ ಅದ್ದಿ ಹೀಗೆ ಲಟ್ಟಿಸಿದ್ರೆ ನೋಡಿ ಆ ಸೈಜೇ ಆಗತ್ತೆ. ಆದರೆ ಇದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ, ಅದು ಬೇಗ ಬೇಗ ಆಗತ್ತೆ ಅಷ್ಟೇ. ಇದು ಲಟ್ಟಸ್ ಆದಮೇಲೆ ಫೋಕಿಂದ ಹೋಲ್ಸ್ ಮಾಡಬೇಕು. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ವಲ್ಲ, ಎಣ್ಣೆ ಕಾದಿದೆ. ಈಗ ಅದರಲ್ಲಿ ನಾವು ಇದು ಲಟ್ಸಿದ ಪುರಿಗಳನ್ನ ಹಾಕೋಣ. ಹಿಂಗೆ ಜೊತೆಗೆ ಹಾಕ್ಬೋದು. ಎಣ್ಣೆ ಬಿಸಿ ಇದೆಯಲ್ಲ ಅದು ಬಿಟ್ಕೊಳತ್ತೆ. ನೋಡಿ ಇದು ಎಣ್ಣೆ ಬಿಸಿ ಇರೋದಕ್ಕೆ ಒಂದೊಂದೇ ಅದಾಗದೆ ಎಲ್ಲ ಸಪ್ರೇಟ್ ಆಯಿತು. Simran, it's a really good version of papdi using wheat flour instead of maida. Thank you. Vinod Parekh, hi. Hello. Rekha, nice recipe from wheat flour. Thank you. Kavita, you have shown so easy method of preparing papdi at home. Thank you. ಇವತ್ತಿದು ಲೈವ್ ಇರೋದಕ್ಕೆ ನಾನು ಆನ್ ದಿ ಸ್ಪಾಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಬೇಕಂದರೆ ಇದು ಮಾಡಿ ಇಡ್ಬೋದು. ಒಂದು 15 ದಿನ ಆದರೂ ಏನೂ ಆಗಲ್ಲ. ನಾವು ಹೇಗೆ ಮಾಡಿರ್ತೀವೋ ಹಾಗೇ ಇರುತ್ತೆ. ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಇಟ್ಬಿಡ್ಬೇಕಷ್ಟೆ. ಅಮೂಲ್ ಟೀಮ್ ಅವರಿಗೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್, ತುಂಬ ತುಂಬ ಥ್ಯಾಂಕ್ಸ್ ನಮಗೆ ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ. ಎಲ್ಲ ನಾವು ಯಾರೆಲ್ಲ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಂದು ಆಪರ್ಚುನಿಟಿ ಮನೆಯಿಂದಾನೇ ಮಾಡಿ ನಾವು ತೋರಿಸ್ಬೋದು. ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾವು ಇವತ್ತಿಂದಾನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೀವಿ. ನೆಕ್ಸ್ಟ್ ಏನು ಮಾಡೋಣ, ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಹೇಳಿಬಿಟ್ಟು. ಅದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಂದಿನಿ ಮ್ಯಾಮ್ ನಿಮಗೂ ತುಂಬ ಥ್ಯಾಂಕ್ಸ್. ಈಗ ಇದು ಪೂರಿ ನೋಡಿ ಆಗಿದೆ, ಬ್ರೌನ್ ಕಲರ್ ಆಗಿ. ಈಗ ಇದನ್ನು ನಾನು ತೆಗಿತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಎಣ್ಣೆ ಸೋರಿಸ್ಲಿ.
Karuna Naveen, Amul Atta use. ಹಾ ಹೌದು, ಅಮೂಲ್ ಆಟ ತುಂಬಾ ಚೆನ್ನಾಗಿದೆ, ಆದ್ರಿಂದ ಅಮೂಲ್ ಆಟನೇ ಯೂಸ್ ಮಾಡಬೇಕು. ಈಗ ನಾನು ಪಾಪಡಿ ಚಾಟ್ ರೆಡಿ ಮಾಡ್ತೀನಿ. ಈಗ ಈ ಪಾಪಡಿನ ಒಂದೊಂದೇ ಸರ್ವಿಂಗ್ ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಫಸ್ಟ್ ಇದ್ರ ಮೇಲೆ ಲೈಟಾಗಿ ಚಾಟ್ ಮಸಾಲ ಹಾಕೋಣ. ಒಂದೊಂದ್ರ ಮೇಲೇನೆ ಹಾಕಬೇಕು. ಈಗ ನೆಕ್ಸ್ಟ್ಗೆ ಗ್ರೀನ್ ಚಟ್ನಿ ಹಾಕ್ತಾ ಇದ್ದೀನಿ. ಗ್ರೀನ್ ಚಟ್ನಿಗೆ ನಾನು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ನಿಂಬೆ ರಸ ಮತ್ತು ಉಪ್ಪು ಅಷ್ಟೇ ಹಾಕಿ ರುಬ್ಕೊಂಡಿರೋದು. ಖಾರ ನಿಮಗೆ ಹೇಗೆ ಬೇಕು ಹಾಗೆ ಖಾರ ಮೆಣಸಿನ್ಕಾಯಿಯು ಅಷ್ಟು ಹಾಕ್ಕೊಳ್ಬೇಕು. Kavita, super yummy chaat recipe. ಥ್ಯಾಂಕ್ ಯು. ನೆಕ್ಸ್ಟ್ ಆನಿಯನ್, ಈರುಳ್ಳಿ, ಹೀಗೆ ಒಂದೊಂದ್ರ ಮೇಲೆ ಇಟ್ಟರೆ ಅದು ಕ್ಲೀನಾಗಿ ಅದ್ರ ಮೇಲೆ ಕೂತ್ಕೊಳತ್ತೆ. ನಾವು ಹಿಂಗೆ ಹಾಕಿದ್ರೆ ಅದು ಅರ್ಧ ಕೆಳಗೆ ಬಿದ್ದೋಗುತ್ತೆ. ಆದ್ರಿಂದ ನಾನು ಹೀಗೆ ಒಂದೊಂದ್ರ ಮೇಲೆ ಹಾಕ್ತಾ ಇದ್ದೀನಿ. ಈಗ ಕ್ಯಾರೆಟ್, ಈ ಥರ ಐಟಮ್ಸು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹೇಳ್ತೀವಿ ಮಕ್ಕಳು ಅಂತ, ನಮ್ಮ ದೊಡ್ಡವ್ರಿಗೂ ಎಲ್ಲರಿಗೂ ಇದೇ ಇಷ್ಟ ಆಗೋದು. ಮಕ್ಕಳ ಹೆಸರು ಅಷ್ಟೇ. Meena Jain, looking yummy. ಥ್ಯಾಂಕ್ ಯು. ಈಗ ನಾನು ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕ್ತಾ ಇದ್ದೀನಿ. ಸ್ವೀಟ್ ಚಟ್ನಿ ಏನಿಲ್ಲ, ಸುಮ್ಮನೆ ಬೆಲ್ಲನ ನೀರಲ್ಲಿ ಹಾಕಿ ಕರಗಿಸ್ಕೊಂಡಿದ್ದೀನಿ. ಆಮೇಲೆ ಸೋರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಖಾರ ಮತ್ತು ಜೀರಿಗೆ ಪುಡಿ ಇದು ಕುದಿಸ್ಕೊಂಡು ಸೋರಿಸ್ಕೊಳ್ಬೇಕು. ಯಾಕಂದರೆ ಬೆಲ್ಲದಲ್ಲಿ ಕಲ್ಲು ಮಣ್ಣು ಇರುತ್ತೆ, ಅದಕ್ಕೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. Simran, mouth-watering recipe. ಥ್ಯಾಂಕ್ ಯು. Everyone eats this easily. ಹೌದು. ಈಗ ನಾನು ಚೀಸ್ ಹಾಕ್ತಾ ಇದ್ದೀನಿ. Pushpalata aunty, you and your family members are showing many types of healthy, tasty food items. Super dear. ಥ್ಯಾಂಕ್ ಯು ಆಂಟಿ. Lalita, super yummy. ಥ್ಯಾಂಕ್ ಯು.
ಈಗ ಲಾಸ್ಟಿಗೆ ಇದ್ರ ಮೇಲೆ ಸ್ವಲ್ಪ ಸೇವನ್ನ ಹಾಕೋಣ. ಈಗ ಇದು ನಮ್ಮ ಚೀಸ್ ಸೇವ್ ಪುರಿ ರೆಡಿ ಇದೆ. ಥ್ಯಾಂಕ್ ಯು ಎವ್ರಿವನ್. ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಜಾಯಿನ್ ಆಗಿದ್ದಕ್ಕೆ. ನಿಮ್ಮ ಎಲ್ಲರ ಸಪೋರ್ಟಿಂದಾನೇ ನಾವು ಇದಕ್ಕೆ ಇನ್ನೂ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.